ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಯಾಕೆ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ಹುಚ್ಚಿಗಾಗಿ ಈ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆಯನ್ನ ತೋರಿಸಿದ್ದ ಸ್ಮಗ್ಲಿಂಗ್ ಸಿಂಡಿಕೇಟ್, ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ತನಿಖೆಯನ್ನ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಯಾಕಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆ ತಗಲಾಕೊಂಡ್ಲು, ಯಾವ ಉದ್ದೇಶದಿಂದ ಈ ಸಿಂಡಿಕೇಟ್ ಅಲ್ಲಿ ಈಕೆ ಭಾಗಿಯಾಗಿದ್ಲು, ಈ ಪ್ರಶ್ನೆಗೆ ಸಿನಿಮಾ ಹುಚ್ಚು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಅದೇ ಆಯಾಮದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ, ರನ್ಯಾ ರಾವ್ ಬಳಿ ಇತ್ತು ರೆಸಿಡೆಂಟ್ ವೀಸಾ. ಯುಎಇ ರೆಸಿಡೆಂಟ್ ವೀಸಾ ಹೊಂದಿದ್ರಂತೆ ರನ್ಯಾ. ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಕೊಟ್ಟು ವೀಸಾ ಪಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವೀಸಾ ಬಗ್ಗೆಯೂ ತನಿಖಾಧಿಕಾರಿಗಳಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. 15 ದಿನದಲ್ಲಿ 4 ಬಾರಿ ದುಬೈಗೆ ವಿಸಿಟ್. ಆಕೆ ಹತ್ರ ಇದ್ದಿದ್ದು ರೆಸಿಡೆಂಟ್ ವೀಸಾ. ಇದನ್ನ ಕೂಡ ಸುಮ್ಮನೆ ಕೊಡಲ್ಲ, ಅಲ್ಲಿ ವಾಸ ಮಾಡೋದಕ್ಕೆ ಕೊಡುವಂತಹ ವೀಸಾ. ಬಟ್ ಲಕ್ಷ ದುಡ್ಡು ಕೊಟ್ಟು ವೀಸಾ ಪಡೆದುಕೊಂಡಿದ್ಲು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಯಾಕೆ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ಲು ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ಹುಚ್ಚಿಗಾಗಿ ಈ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆಯನ್ನ ತೋರಿಸಿದ್ದ ಸ್ಮಗ್ಲಿಂಗ್ ಸಿಂಡಿಕೇಟ್, ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ತನಿಖೆಯನ್ನ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಯಾಕಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆ ತಗಲಾಕೊಂಡ್ಲು, ಯಾವ ಉದ್ದೇಶದಿಂದ ಈ ಸಿಂಡಿಕೇಟ್ ಅಲ್ಲಿ ಈಕೆ ಭಾಗಿಯಾಗಿದ್ಲು, ಈ ಪ್ರಶ್ನೆಗೆ ಸಿನಿಮಾ ಹುಚ್ಚು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಅದೇ ಆಯಾಮದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ, ರನ್ಯಾ ರಾವ್ ಬಳಿ ಇತ್ತು ರೆಸಿಡೆಂಟ್ ವೀಸಾ. ಯುಎಇ ರೆಸಿಡೆಂಟ್ ವೀಸಾ ಹೊಂದಿದ್ರಂತೆ ರನ್ಯಾ. ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಕೊಟ್ಟು ವೀಸಾ ಪಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವೀಸಾ ಬಗ್ಗೆಯೂ ತನಿಖಾಧಿಕಾರಿಗಳಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. 15 ದಿನದಲ್ಲಿ 4 ಬಾರಿ ದುಬೈಗೆ ವಿಸಿಟ್. ಆಕೆ ಹತ್ರ ಇದ್ದಿದ್ದು ರೆಸಿಡೆಂಟ್ ವೀಸಾ. ಇದನ್ನ ಕೂಡ ಸುಮ್ಮನೆ ಕೊಡಲ್ಲ, ಅಲ್ಲಿ ವಾಸ ಮಾಡೋದಕ್ಕೆ ಕೊಡುವಂತಹ ವೀಸಾ. ಬಟ್ ಲಕ್ಷ ದುಡ್ಡು ಕೊಟ್ಟು ವೀಸಾ ಪಡೆದುಕೊಂಡಿದ್ಲು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಯಾಕೆ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ಲು ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ಹುಚ್ಚಿಗಾಗಿ ಈ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆಯನ್ನ ತೋರಿಸಿದ್ದ ಸ್ಮಗ್ಲಿಂಗ್ ಸಿಂಡಿಕೇಟ್, ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ತನಿಖೆಯನ್ನ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಯಾಕಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆ ತಗಲಾಕೊಂಡ್ಲು, ಯಾವ ಉದ್ದೇಶದಿಂದ ಈ ಸಿಂಡಿಕೇಟ್ ಅಲ್ಲಿ ಈಕೆ ಭಾಗಿಯಾಗಿದ್ಲು, ಈ ಪ್ರಶ್ನೆಗೆ ಸಿನಿಮಾ ಹುಚ್ಚು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಅದೇ ಆಯಾಮದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ, ರನ್ಯಾ ರಾವ್ ಬಳಿ ಇತ್ತು ರೆಸಿಡೆಂಟ್ ವೀಸಾ. ಯುಎಇ ರೆಸಿಡೆಂಟ್ ವೀಸಾ ಹೊಂದಿದ್ರಂತೆ ರನ್ಯಾ. ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಕೊಟ್ಟು ವೀಸಾ ಪಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವೀಸಾ ಬಗ್ಗೆಯೂ ತನಿಖಾಧಿಕಾರಿಗಳಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. 15 ದಿನದಲ್ಲಿ 4 ಬಾರಿ ದುಬೈಗೆ ವಿಸಿಟ್. ಆಕೆ ಹತ್ರ ಇದ್ದಿದ್ದು ರೆಸಿಡೆಂಟ್ ವೀಸಾ. ಇದನ್ನ ಕೂಡ ಸುಮ್ಮನೆ ಕೊಡಲ್ಲ, ಅಲ್ಲಿ ವಾಸ ಮಾಡೋದಕ್ಕೆ
ಕೊಡುವಂತ ವೀಸಾ ಬಟ್ ಲಕ್ಷ ಲಕ್ಷ ದುಡ್ಡು ಕೊಟ್ಟು ವೀಸಾ ಪಡೆದುಕೊಂಡಿದ್ಲು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಯಾಕೆ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ಲು ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ಹುಚ್ಚಿಗಾಗಿ ಈ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆಯನ್ನ ತೋರಿಸಿದ ಸ್ಮಗ್ಲಿಂಗ್ ಸಿಂಡಿಕೇಟ್. ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ತನಿಖೆಯನ್ನ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಯಾಕಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆ ತಗಲಾಕೊಂಡ್ಲು, ಯಾವ ಉದ್ದೇಶದಿಂದ ಈ ಸಿಂಡಿಕೇಟ್ ಅಲ್ಲಿ ಈಕೆ ಭಾಗಿಯಾಗಿದ್ಲು, ಈ ಪ್ರಶ್ನೆಗೆ ಸಿನಿಮಾ ಹುಚ್ಚು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಅದೇ ಆಯಾಮದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ರನ್ಯಾ ರಾವ್ ಬಳಿ ಇತ್ತು ರೆಸಿಡೆಂಟ್ ವೀಸಾ. ಯುಎಇ ರೆಸಿಡೆಂಟ್ ವೀಸಾ ಹೊಂದಿದ್ರಂತೆ ರನ್ಯಾ. ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಲಕ್ಷ ಕೊಟ್ಟು ವೀಸಾ ಪಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವೀಸಾ ಬಗ್ಗೆಯೂ ತನಿಖಾಧಿಕಾರಿಗಳಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 15 ದಿನದಲ್ಲಿ 4 ಬಾರಿ ದುಬೈಗೆ ವಿಸಿಟ್. ಆಕೆ ಹತ್ರ ಇದ್ದಿದ್ದು ರೆಸಿಡೆಂಟ್ ವೀಸಾ. ಇದನ್ನ ಕೂಡ ಸುಮ್ಮನೆ ಕೊಡಲ್ಲ, ಅಲ್ಲಿ ವಾಸ ಮಾಡೋದಕ್ಕೆ ಕೊಡುವಂತ ವೀಸಾ ಬಟ್ ಲಕ್ಷ ಲಕ್ಷ ದುಡ್ಡು ಕೊಟ್ಟು ವೀಸಾ ಪಡೆದುಕೊಂಡಿದ್ಲು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಯಾಕೆ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ಲು ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ಹುಚ್ಚಿಗಾಗಿ ಈ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆಯನ್ನ ತೋರಿಸಿದ ಸ್ಮಗ್ಲಿಂಗ್ ಸಿಂಡಿಕೇಟ್. ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ತನಿಖೆಯನ್ನ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾಕಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆ ತಗಲಾಕೊಂಡ್ಲು, ಯಾವ ಉದ್ದೇಶದಿಂದ ಈ ಸಿಂಡಿಕೇಟ್ ಅಲ್ಲಿ ಈಕೆ ಭಾಗಿಯಾಗಿದ್ಲು, ಈ ಪ್ರಶ್ನೆಗೆ ಸಿನಿಮಾ ಹುಚ್ಚು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಅದೇ ಆಯಾಮದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ರನ್ಯಾ ರಾವ್ ಬಳಿ ಇತ್ತು ರೆಸಿಡೆಂಟ್ ವೀಸಾ. ಯುಎಇ ರೆಸಿಡೆಂಟ್ ವೀಸಾ ಹೊಂದಿದ್ರಂತೆ ರನ್ಯಾ. ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಲಕ್ಷ ಕೊಟ್ಟು ವೀಸಾ ಪಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವೀಸಾ ಬಗ್ಗೆಯೂ ತನಿಖಾಧಿಕಾರಿಗಳಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 15 ದಿನದಲ್ಲಿ 4 ಬಾರಿ ದುಬೈಗೆ ವಿಸಿಟ್. ಆಕೆ ಹತ್ರ ಇದ್ದಿದ್ದು ರೆಸಿಡೆಂಟ್ ವೀಸಾ. ಇದನ್ನ ಕೂಡ ಸುಮ್ಮನೆ ಕೊಡಲ್ಲ, ಅಲ್ಲಿ ವಾಸ ಮಾಡೋದಕ್ಕೆ ಕೊಡುವಂತ ವೀಸಾ ಬಟ್ ಲಕ್ಷ ಲಕ್ಷ ದುಡ್ಡು ಕೊಟ್ಟು ವೀಸಾ ಪಡೆದುಕೊಂಡಿದ್ಲು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಯಾಕೆ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ಲು ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ಹುಚ್ಚಿಗಾಗಿ ಈ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆಯನ್ನ ತೋರಿಸಿದ ಸ್ಮಗ್ಲಿಂಗ್ ಸಿಂಡಿಕೇಟ್. ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ತನಿಖೆಯನ್ನ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾಕಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆ